ರಾಮನೋ ಅಲ್ಲಿ ಹನುಮನು, ಎಲ್ಲಿ ಹನುಮನೋ ಅಲ್ಲಿ ರಾಯರೆಲ್ಲೋ ರಾಯರ ಭಕ್ತ ಅನ್ನುತ್ತಾ ಶ್ರೀ ರಾಘವೇಂದ್ರ ಮಠದರ್ಶನ ಸಂಕಲ್ಪದ 90ನೇ ಮಠವಾಗಿ ನಾನು ಇಂದು ಗಿರಿನಗರದ ಒಂದು ಲಕ್ಷ್ಮೀ ಸಮೇತ ಸತ್ಯನಾರಾಯಣ ಸ್ವಾಮಿ ಹಾಗೂ ರಾಯರ ಬೃಂದಾವನ ಸನ್ನಿಧಿಗೆ ಬಂದು ಇಲ್ಲಿಯ ಪೂಜಾ ಕೈಂಕರ್ಯ ಸ್ಥಳ ಮಹಿಮೆ ಪಡೆದುಕೊಂಡು ಇವತ್ತು ಪುಣ್ಯರಾಗೋಣ ಬನ್ನಿ. पूज्याय राघवेन्द्राय सत्यधर्मरदाय च भजतां कल्पवृक्षाय नमतां कामधेनवे दुर्वादिध्वान्तरवे वैष्णवेन्दीवरेन्दवे श्री राघवेंद्र गुरुवे नमो अत्यंत दयालुवे. ಲಕ್ಷ್ಮೀ ಸಮೇತ ಸತ್ಯನಾರಾಯಣ ಸ್ವಾಮಿ ಹಾಗೂ ರಾಘವೇಂದ್ರರ ಸನ್ನಿಧಿ ಇರುವಂತಹ ಈ ಒಂದು ಪುಣ್ಯ ನಿಲಯಕ್ಕೆ ನಾವಿಂದು ಶ್ರೀ ರಾಘವೇಂದ್ರ ಮಠದರ್ಶನ ಸಂಕಲ್ಪದ 90ನೇ ಮಠವಾಗಿ ಒಂದು ಸಂಕಲ್ಪವನ್ನ ಪೂರೈಸ್ತಾ ಇಲ್ಲಿ ಮಹಾಮಾತೆಯಾದಂತಹ ಮಹಾಮಾಯ ಶ್ರೀಪೀಠೆ ಸುರಸೂಜಿತೆ ಶಂಖಚಕ್ರ ಗಜಾಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ ನಾರಾಯಣ ನಾರಾಯಣ ಗೋವಿಂದ ನಾರಾಯಣನೇ ನಮೋ ನಮಃ. ಈ ಒಂದು ದಿವ್ಯ ಸನ್ನಿಧಿಗೆ ಬಹಳಷ್ಟು ಅಂದ್ರೆ 9 ತಿಂಗಳ ಹಿಂದೆ ನಾನು ಬಂದಿದ್ದೆ ಸ್ವತಃ. ಅಂದ್ರೆ ಮಠ ದರ್ಶನಕ್ಕೆ ಬಂದಿಲ್ಲ, ಒಂದು ದರ್ಶನಕ್ಕೋಸ್ಕರ ಬಂದು ಹೋಗಿದ್ದೆ. ಇವತ್ತು ಮಠ ದರ್ಶನದ ಸಂಕಲ್ಪದ ಒಂದು ವ್ಯವಸ್ಥೆಯನ್ನ ಮಾಡಿಕೊಟ್ರು ರಾಯರು. ಇವತ್ತು ಸಂಜೆ ಆಗಿದೆ, ಸಂಜೆ ಕೂಡ ಮಠ ದರ್ಶನ ಮಾಡಿ ಇಂದು ರಾಯರ ಕಣ್ತುಂಬ ಅಲಂಕಾರವನ್ನ ನೋಡುವಂತಹ ಆಯ್ತು. ಇಲ್ಲಿ ಸುಮಾರು ವರ್ಷಗಳಿಂದ ಆಚಾರ್ಯರು ಒಂದು ರಾಯರ ಸನ್ನಿಧಿಯನ್ನ ಮಾಡಿ ಎಲ್ಲವನ್ನ ಪೂಜಾ ಕೈಂಕರ್ಯವನ್ನ ತಮ್ಮ ನಿಯಮ ನಿಷ್ಠೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಅವರ ಮೂಲಕನೇ ನಾವು ಇಲ್ಲಿಯ ಕ್ಷೇತ್ರ ಮಹಿಮೆಯನ್ನ ತಿಳ್ಕೊಳ್ಳೋಣ. ಆಚಾರ್ಯ ನಮಸ್ಕಾರ. ಇಲ್ಲಿನ ಒಂದು ಸ್ಥಳ ಮಹಿಮೆ ಏನು, ಇಲ್ಲಿನ ವಿಶೇಷವನ್ನ ತಿಳಿಸ್ಕೊಡ್ಬೇಕು. ಸ್ಥಳ ಮಹಿಮೆ ಅನ್ನೋಕ್ಕಿಂತ ರಾಯರ ಮಹಿಮೆ ಅಂತ ಯಾಕೆಂದ್ರೆ ಹೌದು, ಎಲ್ಲಾ ಕಡೆಗೂ ರಾಯರಿದ್ದಾರೆ, ಎಲ್ಲಾ ಕಡೆಗೂ ರಾಯರಿದ್ದಾರೆ. ಆದ್ರೆ ರಾಯರು ಒಂದೊಂದ್ ಕಡೆ ಒಂದೊಂದ್ ತರ ವಿಶೇಷವಾದ ಅನುಗ್ರಹ ಮಾಡ್ತಾರೆ. ನಾವಿಲ್ಲಿ ಮೊದಲು ಬಹಳ ಚಿಕ್ಕ ಜಾಗ ಇತ್ತು, 20-30 ಜಾಗ ಇತ್ತು. ಅದ್ರೊಳಗೆ ಮೊದಲು ನಾವು ಅಂದ್ಕೊಂಡು ಸಂಕಲ್ಪ ಮಾಡಿ ಇಲ್ಲೊಂದು ರಾಯರ ಮಠ ಇದೆ ಗಿರಿನಗರ ಮಠದಲ್ಲಿ, ಅಲ್ಲಿ ನಾವು ಪೂಜೆ ಮಾಡ್ತಾ ಇದ್ವಿ 2 ವರ್ಷ. ನನಗೇನಂತಂದ್ರೆ ಬರೀ ಕಮರ್ಷಿಯಲ್ ಆಗಿ ಬರೀ ಸಂಪಾದನೆ ಮಾಡದೆ ತಿಂದೆ ಉಂಡೆ ಮಲಗದೆ ಅಂತಂದ್ರೆ ನಾವ್ ಈ ವೃತ್ತಿ ಒಳಗೆ ಇರೋದು ಬೇಕಾಗಿಲ್ಲ, ಬೇರೆ ವೃತ್ತಿ ಮಾಡ್ಕೊಂಡಿರ್ಬೋದು. ಹೌದು, ನಮ್ಗೆ ಏನಂತಂದ್ರೆ ಹಗಲು ರಾತ್ರಿ ಒಂದು ದರ್ಶನ ಮಾಡ್ತಾ ಇರ್ಬೇಕು, ನೋಡ್ತಾ ಇರ್ಬೇಕು, ಸೇವೆ ಮಾಡ್ತಾ ಇರ್ಬೇಕು. ಅದೇ ಒಂದ್ ದೊಡ್ಡ ಉದ್ದೇಶ. ಇನ್ನೇನು ಹೊತ್ಕೊಂಡು ಹೋಗುವಂತದ್ದು ಏನು ಇಲ್ಲ, ಎಲ್ಲ ಬಿಟ್ಟು ಹೋಗ್ತಕ್ಕಂಥದ್ದು. ನಮ್ ಹಿಂದೆ ಬರ್ತಕ್ಕಂಥ ಹೇಳ್ತೇನಪ್ಪ ಅಂದ್ರೆ ಇದೊಂದೇ ನಮ್ಗೆ ಹಿಂದೆ ಬರೋದು. ಅದು ಎಲ್ರೂ ಯೋಚನೆ ಮಾಡ್ಬೇಕು, ನಾವು ಒಬ್ರೇ ಅಂತ ಪ್ರತಿಯೊಬ್ಬರು ಯೋಚನೆ ಮಾಡ್ಬೇಕು. ಇದು ಮಾಡಿ ಈ ಧರ್ಮ ಕಾರ್ಯ ಮಾಡ್ಬೇಕು. ಇಲ್ಲ ಅಂತಂದ್ರೆ ಇದನ್ನ ಬರೀ ನಾನು ಒಂದು ಹಣಕ್ಕೋಸ್ಕರ ಉಪಯೋಗಿಸ್ಕೋತೀನಿ ಅಂತಂದ್ರೆ ಯಾವ ರಾಯರು ಒಲಿಯೋದಿಲ್ಲ, ರಾಯರಿಗೆ ಅನುಗ್ರಹ ಮಾಡ್ತಕ್ಕಂಥ ದೇವ್ರು ಕೂಡ ಒಲಿಯೋದಿಲ್ಲ ನಮ್ಗೆ. ಖಂಡಿತ. ಅದಕ್ಕೆ ಏನಪ್ಪಾ ಅಂತಂದ್ರೆ ನಾವು ಅಲ್ಲಿದ್ದಾಗ 2 ವರ್ಷ ಅಲ್ಲೂ ಸೇವೆ ಮಾಡಿದ್ವಿ. ಅಲ್ಲಿ ಬರೀ ಕಮರ್ಷಿಯಲ್ ಆಗ್ಬಿಟ್ರೆ ನಮ್ಗೆ ಇದು ಬೇಡ, ಇದ್ರೊಳಗೆ ನಮ್ ಪ್ರಯೋಜನ ಇಲ್ಲ, ಬೇರೆ ಕೆಲಸ ಕೊಟ್ಟು ಹೋಗ್ಬೋದು. ಹಾಗೆ ಬೇಡ, ನಾನು ಗುರುಗಳು ಸೇವೆ ಮಾಡ್ಬೇಕು ಅಂತ ಅನ್ಕೊಂಡಿದ್ದಕ್ಕೆ ನಾನು ಸುಮಾರು 20 ವರ್ಷದಿಂದ ಸತ್ಯನಾರಾಯಣ ಸೇವೆ ಮಾಡ್ಕೊಂಡ್ ಬಂದಿದ್ದೆ. ಒಂದು ಉದ್ಯಾಪನೆ ಮಾಡೋಣ ಅಂತ ಅನ್ಕೊಂಡಿದ್ದೆ ಅಷ್ಟೇ. ಅದಕ್ಕೆ ಪರಮಾತ್ಮ ಅನುಗ್ರಹ ಕೊಡ್ಲಿಲ್ಲ. ಉದ್ಧಾಪನೆ ಮಾಡಿ ಒಂದ್ ದಿವಸ ಊಟ ಮಾಡಿಬಿಟ್ಬಿಡ್ಬೋದು, ಹಾಗಲ್ಲ, ನಿನ್ನ ಉಸಿರಿರೋ ತನಕ ನಾನು ಸೇವೆ ಮಾಡ್ಕೊಂಡಿರ್ಬೇಕು ಅಂತ ಅವ್ರು ಇಲ್ಲಿ ಬಂದು ನಿಂತ್ಕೊಂಡ. ಇಲ್ಲೊಂದು ಜಾಗ ಮಾಡ್ಕೊಟ್ರು, ಅವ್ರು ಯಾರೋ ಅವ್ರಿಗೆ ಕನ್ಸಾಗಿ ಜಾಗ ಕೊಟ್ರು. ಹಾಗೆ ಅದಾದ್ಮೇಲೆ ಸತ್ಯನಾರಾಯಣ ಪ್ರತಿಷ್ಠೆ ಮಾಡಿದ್ವಿ, ಲಕ್ಷ್ಮೀನ ಪ್ರತಿಷ್ಠೆ ಮಾಡಿದ್ವಿ, ಶೇಷ ದೇವರ ಪ್ರತಿಷ್ಠೆ ಮಾಡಿದ್ವಿ. ರಾಯನ ಪ್ರತಿಷ್ಠೆ ಮಾಡೋ ಉದ್ದೇಶ ಇದ್ದಿಲ್ಲ. ನಾವು ಚಿಕ್ಕ ಬೃಂದಾವನ ಇಟ್ಕೊಂಡು ಇದೆಷ್ಟು ಚಿಕ್ಕ ಜಾಗದಲ್ಲಿ ಮಾಡ್ಕೊಂಡಿದ್ವಿ. ಸುಮಾರು ವರ್ಷ ಆದ್ಮೇಲೆ ನಮ್ಗೆ ಹಿಂದೆ ಸುಚಮೇಂದ್ರು ಅವ್ರು ಬಂದು ಕನಸನ ಬಂದು ನೀನ್ ಮಾಡು ಅಂತ ಹೇಳಿದಾಗ ಈಗೇನು ಆರತಿ ಎಲ್ಲ ಹಾಕಿಟ್ಟಿದೀವಿ, ಇದೆಲ್ಲ ಕನಸನಲ್ಲಿ ನೋಡ್ಸಿ ಇದಕ್ಕೆ ನೀನ್ ಆರತಿ ಬತ್ತಿ ಹಾಕು ಅಂತ ಹೇಳ್ತಾರೆ. ನಾನಂತೆ ಸ್ವಾಮಿ ಇಷ್ಟು ಚಿಕ್ಕ ಜಾಗದಲ್ಲಿ ನೀವು ಬಂದು ನಿಂತ್ಕೊಂಡ್ರೆ ನನ್ಗೆ ಅಷ್ಟು ದೊಡ್ಡ ಸೇವೆ ನಡ್ಸಕ್ ನಾನು ಹೋಗ್ತಾ ಇಲ್ಲ, ನೀನ್ ಹೋಗ್ತಾ ಇದ್ದೀನಿ ಮಾಡು ಅಂತ ಹೇಳಿದ್ಮೇಲೆ
ಇದಕ್ಕೆ ನಾನು ಅಂದೆ, ನಾನು ಯಾವ್ದಕ್ಕೂ ಹೊರಗೆ ಹೋಗಲ್ಲ, ನೀವೇ ಎಲ್ಲ ಅನುಕೂಲ ಮಾಡ್ಕೊಡ್ರಿ. ನಮ್ಮನ್ನು ಉದ್ಧಾರ ಮಾಡ್ಬೇಕು ಅಂತಂದ್ರೆ ನೀವೇ ಎಲ್ಲ ಅನುಕೂಲ ಮಾಡ್ಕೊಡ್ಬೇಕು ಅಂತ. ಹಾಗ ಅಂದ್ಕೊಂಡ ಮೇಲೆ ಅವ್ರು ನೀನ್ ಮಾಡು ಅಂತ ಹೇಳಿದ್ರು. ಸರ್, ಒಂದೇ ತಿಂಗಳಿಗೆ ರಾಯರು ಬಂದು ಕೂತ್ಕೊಂಡ್ರು. ರಾಯ ಬೃಂದಾವನ ಹೇಗೆ ಅಂತಂದ್ರೆ ಪೂರ್ವಿಕರು ನಮ್ಗೆ ಗುರುಜಾನಾಥ ದಾಸರು ಅಂತ ರಾಯನ ಪ್ರತ್ಯಕ್ಷ ನೋಡಿದರು ಅವ್ರು ಅಂತ. ಈಗ ಮಂತ್ರಾಲಯ ಕಡೆ ಅక్కడ ಬಹಳ ಪ್ರಸಿದ್ಧಿ ಆಗಿದ್ದಾರೆ. ಗುರುಜಾನಾಥ ದಾಸರು ಅಂದ್ರೆ ಎಲ್ಲ ಕಡೆ ಪ್ರಸಿದ್ಧಿ ಆಗಿದ್ದಾರೆ. ಅವರು ನಮ್ಮ ತಾತಂಗೆ ಅನುಗ್ರಹ ಮಾಡಿ, ನಮ್ಮ ತಾತಂಗೆ ದೈವ ಭಕ್ತಿ ಯಾವುದು ಇದ್ದಿಲ್ಲ ಅಂತವ್ರಿಗೆ ಅನುಗ್ರಹ ಮಾಡಿ ಸ್ವಲ್ಪ ಯೋಗ್ಯತೆ ಸ್ವಲ್ಪ ಜ್ಞಾನ ಕೊಟ್ಟವ್ರಿಗೆ ಅವ್ರಿಗೆ ಮುಚ್ಚಿಗೆ ಬೃಂದಾವನ ಕೊಟ್ಟು ಅದನ್ನ ನಮ್ಗೆ ತಲೆ ಅಂತ ನಮ್ಗ್ ಬಂತು. ಅದನ್ನ ಇಲ್ಲಿಟ್ಟು ಪ್ರತಿಷ್ಠೆ ಮಾಡಿರೋದು. ಒಂದೇ ತಿಂಗಳ ಪ್ರತಿಷ್ಠೆ ಆಯ್ತು. ಅವತ್ತಿಂದ ಇವತ್ತು 25ನೇ ಆರಾಧನೆ ಇವಾಗ ಮಾಡ್ತಾ ಇರೋದು ಬಹಳ ವಿಶೇಷವಾಗಿ ನಡ್ಕೊಂಡು ಹೋಗ್ತಾ ಇದ್ವಿ. ಇದೊಂದು ಏನಪ್ಪಾ ಸೇವೆ ಅಂದ್ರಲ್ಲಿ ಅವ್ರ ಪ್ರಕಾರ ಅವರು ಕೂಡ ಒಂದು ಸೇವೆಲಿ ಇದ್ರು. ಆದ್ರೆ ಅಲ್ಲಿ ಸುತ್ತಮುತ್ತಲ ಬರೀ ವ್ಯವಹಾರನೇ ಆದ್ರಿಂದ ಈ ವ್ಯವಹಾರದಿಂದ ಆಚೆ ಬರ್ಬೇಕು. ಬರೀ ವ್ಯವಹಾರನೇ ನಮ್ಮ ಜೀವನ ಅಲ್ಲ, ಸೇವೆ ಕೂಡ ಮುಖ್ಯವಾದದ್ದು ಅಂತೇಳಿ ಆಚಾರ್ಯರು ತಮ್ಮ ಸೇವೆಗೆ ತಮ್ಮ ಜೀವನವನ್ನ ಮುಡುಪಾಗಿಟ್ಟು ಈ ಒಂದು ಸತ್ಯನಾರಾಯಣನ ಹಾಗೂ ಲಕ್ಷ್ಮೀದೇವರನ್ನ ರಾಯರ ಸನ್ನಿಧಾನವನ್ನ ನಾನು ಬೆಳಗ್ಗೆ ಕೂಡ ನೋಡಿದೆ. ಆದಷ್ಟು ಅವರ ಒಂದು ಭಕ್ತಿ ಹೇಗಿತ್ತು ಅಂದ್ರೆ ಆ ಸಮಯದಲ್ಲಿ ಯಾರೇ ಬಂದ್ರು ಮಾತಾಡ್ಸ್ತಾ ಇರ್ಲಿಲ್ಲ. ಯಾವುದೇ ಕಾರಣಕ್ಕೂ ಏನೇ ವಿಷಯ ಆದ್ರೂ ಅಲ್ಲಿ ಮಾತಾಡ್ತಾ ಇರ್ಲಿಲ್ಲ. ಬರೀ ಅವರ ಸೇವೆಯಲ್ಲಿ ತೊಡಗಿದ್ರೆ ಹೊರತು ನಮ್ಮ ಕಡೆ ಗಮನ ಕೂಡ ಹರಿಸಲಿಲ್ಲ. ಅದಕ್ಕೋಸ್ಕರ ಅವರ ಬಿಡುವಿನ ವೇಳೆ ಅದಕ್ಕೋಸ್ಕರ ಸಂಜೆ ಬಂದಿದ್ದೀನಿ. ಯಾಕಂದ್ರೆ ಇಲ್ಲಿ ನಡೆಯುವಂತಹ ಬರೀ ಮಠದರ್ಶನ ಅಂದ್ರೆ ಬರೀ ನಾವು ದೇವರನ್ನ ತೋರಿಸಿ ಹೋಗೋದಿದ್ರೆ 90 ಮಠದರ್ಶನ ನನ್ಗೆ ಆಗ್ತಿರ್ಲಿಲ್ಲ. ನನಗೇನಪ್ಪಾ ಅಂದ್ರೆ ಮಠದರ್ಶನ ಮಾಡ್ತಿದ್ದೇನೆ, ನಾನು ಒಬ್ಬನೇ ಪುಣ್ಯ ಅಲ್ಲ, ಪ್ರತಿಯೊಬ್ರು ಪುಣ್ಯ ಆಗ್ಬೇಕು. ಮತ್ತೆ ಇಲ್ಲಿನ ಒಂದು ಸ್ಥಳ ಮೇಲೆ ಏನಾದ್ರೂ ಒಂದಿರುತ್ತೆ. ನೀವ್ ಹೇಳ್ದಂಗೆ ರಾಯರು ಒಂದೊಂದು ಸ್ಥಳದಲ್ಲಿ ಒಂದೊಂದು ಮಹಿಮೆಯನ್ನ ತೋರ್ತಾ ಇರ್ತಾರೆ. ಅದೇ ರೀತಿ ಇಲ್ಲೂ ಕೂಡ ಮಹಿಮೆಯನ್ನ ತೋರ್ತಾ ಹೋಗಿದ್ದಾರೆ. ಈ ಒಂದು ರಾಯರ ಮಠ ದರ್ಶನದಲ್ಲಿ 90ನೇ ಮಠ ನನ್ನ ಪುಣ್ಯ. ಸೊ ಇಂಥ ಪುಣ್ಯ ಕಾರ್ಯದಲ್ಲಿ ನನ್ನನ್ನ ದರ್ಶನ ಮಾಡಿಸಿದ ಆಚಾರ್ಯರಿಗೆ ತುಂಬಾ ಧನ್ಯವಾದ ಅರ್ಪಿಸ್ತೇನೆ. ತುಂಬಾ ಧನ್ಯವಾದ. ಶ್ರೀ ಗುರುಭ್ಯೋ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರದಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದುರ್ವಾದಿಧ್ವಾಂತರವೇ ವೈಷ್ಣವೇಂದಿ ವರೇಂದವೇ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳುವೆ. ಆಪಾದ ಮೌಳಿ ಪರ್ಯಂತಂ ಗುರುಣಾಮಾಕೃತ ಸ್ಮರೇತ್ ತೇನಾಹ ವಿಘ್ನಂ ಪ್ರಣಸಂತಿ ಸಿದ್ಧಂತಿ ರಚ ಮನೋರಥಃ. ಈ ಒಂದು ಮಠದರ್ಶನ ಸಂಕಲ್ಪದಲ್ಲಿ ರಾಯರ
ಅನುಭವದ ಒಂದು ಸಮಯ. ಇಲ್ಲಿ ವಿಜಯ ಬಾಲಾಜಿಯವರು ತಮ್ಮ ರಾಯರ ಬಗೆಗಿನ ಒಂದು ಅನುಭವವನ್ನ ಹಂಚಿಕೊಳ್ಳಿಕ್ಕೆ ಬಂದಿದ್ದಾರೆ. ಅಮ್ಮ ನಮಸ್ಕಾರ. ನಾವು ಗಿರಿನಗರಕ್ಕೆ ಬಂದು 2002ನೇ ಇಸ್ವಿ ಆಗ್ಲಿಂದ ಬರ್ತಾ ಇದ್ದೀನಿ. ನಾನಿಲ್ಲಿ 23 ವರ್ಷ ಆಯ್ತು. ಒಂದಿನ ನಂಗೆ ಬರ್ದೇ ಇದ್ರು ಆಗಲ್ಲ, ಗುರುಗಳನ್ನ ಇವ್ರನ್ನ ನೋಡ್ದಿದ್ರು ಆಗಲ್ಲ. ಎಲ್ಲ ಸಮಯ ಇದಾದ್ರೆ ಇಲ್ಲಾದ್ರೆ ಬರ್ತಾ ಇರ್ತೀನಿ. ಅನುಗ್ರಹ ದೇವ್ರ ಪೂಜೆ ಇದು ಎಲ್ಲ ತುಂಬಾ ಚೆನ್ನಾಗ್ ಮಾಡ್ತಾರೆ. ಅಲಂಕಾರಗಳು, ಆಮೇಲೆ ಎಲ್ಲಾ ಇದ್ರದ್ದೆಲ್ಲ ಮಾಡ್ತಾರೆ. ವರ್ಷದ ಆರಾಧನೆ ಮಹೋತ್ಸವ, ಹನುಮ ಜಯಂತಿ, ಪ್ರತಿಯೊಂದು ಎಲ್ಲ ತುಂಬಾ ಚೆನ್ನಾಗ್ ಮಾಡ್ಕೊಡ್ತಾರೆ ಇವರು ಆಚಾರ್ಯರು. ಅವರು ನಮ್ಗೆ ತುಂಬಾ ಬೇಕಾದವರು. ರಾಯರ ಅನುಗ್ರಹ ಎಲ್ಲಾರ್ನೂ ಸರಿ. ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ದರ್ಶನ ಸಂಕಲ್ಪದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ದೈವಿಕ ಬೋಧನೆಗಳ ಮೂಲಕ ಈ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಮ್ಮೊಂದಿಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳು. ಈ ಭಾವಪೂರ್ಣ ಅನುಭವವನ್ನು ನೀವು ಆನಂದಿಸಿದ್ದರೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಬೋಧನೆಗಳು ಮತ್ತು ಪವಾಡಗಳಿಗೆ ಮೀಸಲಾದ ಹೆಚ್ಚಿನ ಪುಷ್ಟೀಕರಿಸುವ ವಿಷಯಕ್ಕಾಗಿ ರಾಯರ ಭಕ್ತ ಚಾನೆಲ್ಗೆ ಚಂದಾದಾರರಾಗಲು ಮರೆಯಬೇಡಿ. ಅಧಿಸೂಚನೆಗಳನ್ನು ಸ್ವೀಕರಿಸಲು ಬೆಲ್ ಐಕಾನ್ ಅನ್ನು ಒತ್ತಿರಿ ಮತ್ತು ಭಕ್ತಿಯ ಸಾಗರದಲ್ಲಿ ಮುಳುಗುವ ಅವಕಾಶವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ. ಆಧ್ಯಾತ್ಮಿಕ ಕಂಪನಗಳನ್ನು ಹರಿಯುವಂತೆ ಮಾಡಲು ಸಾಮಾಜಿಕ ಮಾಧ್ಯಮದಲ್ಲಿ ನಮ್ಮೊಂದಿಗೆ ಸಂಪರ್ಕದಲ್ಲಿರಿ. ರಾಯರ ಭಕ್ತ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್, ಥ್ರೆಡ್ಸ್, ಯೂಟ್ಯೂಬ್, ಟೆಲಿಗ್ರಾಮ್ ಚಾನೆಲ್, ವಾಟ್ಸ್ಆಪ್ ಚಾನೆಲ್. ನಮ್ಮ ಆಧ್ಯಾತ್ಮಿಕ ಕುಟುಂಬದ ಭಾಗವಾಗಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುವವರೆಗೂ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ. ಓಂ ಶ್ರೀ ರಾಘವೇಂದ್ರಾಯ ನಮಃ. सत्यधन्मरताय च भजता